ಚಿಕ್ಕಮಗಳೂರು ಅಂದರೆ ಸಾಕು, ಅಲ್ಲಿ ದತ್ತಪೀಠ ಹಿಂದುತ್ವದ ಅಲೆ ಜೋರಾಗೇ ಇರುತ್ತೆ. ಆದರೆ ಅದೇ ಜಿಲ್ಲೆಯಲ್ಲಿ ಅಂದರೆ ಬಿಜೆಪಿ ಫೈರ್ ಬ್ರ್ಯಾಂಡ್ ಲೀಡರ್ ಸಿಟಿ ರವಿ ಅವರ ಊರಿನಲ್ಲೇ ಒಬ್ಬ ಹಿಂದೂ ಯುವಕನ ಬರ್ಬರ ಹತ್ಯೆಯಾಗಿದೆ. ಹೌದು, ಕೊಲೆಯಾದವನು ಹಿಂದೂ, ಕೊಲೆ ಆರೋಪಿಗಳ ಪಟ್ಟಿಯಲ್ಲಿರೋರು ಹಿಂದುತ್ವದ ರಕ್ಷಕರು ಅಂತ ಹೇಳ್ಕೊಳ್ಳೋ ಸಂಘಟನೆಯ ಕಾರ್ಯಕರ್ತರು. ಆದರೆ ವಿಪರ್ಯಾಸ ನೋಡಿ, ಈ ಕೊಲೆ ಬಗ್ಗೆ ಪ್ರಮುಖ ಮೀಡಿಯಾಗಳಲ್ಲಿ ಚರ್ಚೆ ಇಲ್ಲ, ಘಟಾನುಘಟಿ ನಾಯಕರ ಬಾಯಲ್ಲಿ ಮಾತಿಲ್ಲ. ಘಟನೆ ನಡೆದಿರೋದು ಕಡೂರು ತಾಲೂಕಿನ ಸಖರಾಯಪಟ್ಟಣದಲ್ಲಿ ಶುಕ್ರವಾರ ರಾತ್ರಿ ಸುಮಾರು 10:30 ಸಮಯ. ಸಖರಾಯಪಟ್ಟಣದ ಗ್ರಾಮ ಪಂಚಾಯತ್ ಸದಸ್ಯ ಕಾಂಗ್ರೆಸ್ ಕಾರ್ಯಕರ್ತ 38 ವರ್ಷದ ಗಣೇಶ್ ಗೌಡ ಅನ್ನೋರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ದತ್ತ ಜಯಂತಿಯ ಬ್ಯಾನರ್ ತೆರವು ವಿಚಾರವಾಗಿ 2 ದಿನಗಳ ಹಿಂದೆ ಗಲಾಟೆ ನಡೆದಿತ್ತು. ಇದೇ ವಿಚಾರವಾಗಿ ಶುಕ್ರವಾರ ರಾತ್ರಿ ಬಾರ್ ಬಳಿ ಗಲಾಟೆ ಶುರುವಾಗಿದೆ. ಅದಾಗಿ ಅರ್ಧ ಗಂಟೆಯಲ್ಲೇ ಗಣೇಶ್ ಗೌಡರು ಕಾರಿನಲ್ಲಿ ಹೋಗ್ತಿದ್ದಾಗ ಬೈಕ್ನಲ್ಲಿ ಬಂದ 8 ಜನ ಹಂತಕರ ಟೀಮ್ ಕಲ್ಮುರುಡೇಶ್ವರ ಮಠದ ಬಳಿ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಎಸ್ಪಿ ವಿಕ್ರಮ್ ಆಮ್ಟೆ ನೇತೃತ್ವದಲ್ಲಿ ಈಗಾಗಲೇ 5 ಆರೋಪಿಗಳನ್ನ ಬಂಧಿಸಲಾಗಿದೆ. ಸಂಜಯ್, ಭೂಷಣ್, ಮಿಥುನ್ ಸೇರಿದಂತೆ ಬಂಧಿತರೆಲ್ಲರೂ ಬಜರಂಗ್ ದಳದ ಕಾರ್ಯಕರ್ತರು ಎನ್ನಲಾಗಿದೆ. ಗಲಾಟೆಯಲ್ಲಿ ಆರೋಪಿ ಸಂಜಯ್ಗೂ ಏಟು ಬಿದ್ದಿದ್ದು ಆತ ಆಸ್ಪತ್ರೆಯಲ್ಲಿದ್ದಾನೆ. ಇಲ್ಲಿ ಅಸಲಿ ವಿಚಾರ ಇರೋದೇ ಬೇರೆ. ಕೊಲೆಯಾದ ಗಣೇಶ್ ಗೌಡ ಒಬ್ಬ ಹಿಂದೂ, ಆದ್ರೆ ಅವರು ಕಾಂಗ್ರೆಸ್ ಕಾರ್ಯಕರ್ತ. ಕೊಲೆ ಆರೋಪಿಗಳ ಪಟ್ಟಿಯಲ್ಲಿರೋರು ಬಜರಂಗ್ ದಳದವರು. ಒಂದು ವೇಳೆ ಕೊಲೆ ಆರೋಪಿಗಳ ಹೆಸರು ಮುಸ್ಲಿಮರದ್ದಾಗಿದ್ರೆ ಇಷ್ಟೊತ್ತಿಗೆ ಕರ್ನಾಟಕದ ಚಿತ್ರಣವೇ ಬದಲಾಗ್ತಾ ಇತ್ತು. ಟಿವಿ ಡಿಬೇಟ್ಗಳಲ್ಲಿ ಬೆಂಕಿ ಬೀಳ್ತಿತ್ತು. ಸಿಟಿ ರವಿ, ಶೋಭಾ ಕರಂದ್ಲಾಜೆ, BY ವಿಜೇಂದ್ರ ಅವರಂತಹ ನಾಯಕರು ಟ್ವೀಟ್ ಮಾಡಿ ಪ್ರತಿಭಟನೆ ಮಾಡಿ ಇಡೀ ಊರನ್ನೇ ಬಂದ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಾಗಿರೋದು ಉಲ್ಟಾ. ಕೊಲೆಗಾರರು ಸ್ವಂತ ಪಕ್ಷದವರು ಅಥವಾ ಸಂಘಟನೆಯವರು ಅನ್ನೋ ಕಾರಣಕ್ಕೋ ಏನೋ ಈ ಸುದ್ದಿ ದೊಡ್ಡ ಮಟ್ಟದ ಸುದ್ದಿನೇ ಆಗಿಲ್ಲ. ಬಹುತೇಕ ಮಾಧ್ಯಮಗಳು ಮೌನಕ್ಕೆ ಶರಣಾಗಿವೆ. ಜನ ಕೇಳ್ತಿರೋ ಪ್ರಶ್ನೆ ಒಂದೇ, ಸದಾ ಹಿಂದುತ್ವದ ಜಪ ಮಾಡೋ ಬಿಜೆಪಿ ಮತ್ತು ಸಂಘ ಪರಿವಾರಕ್ಕೆ ಅನ್ಯಾಯದ ವಿರುದ್ಧ ಹೋರಾಡೋಕೆ ಸಂತ್ರಸ್ತರು ತಮ್ಮ ಪಾರ್ಟಿಯವರೇ ಆಗಿರ್ಬೇಕಾ? ಬೇರೆ ಪಕ್ಷದಲ್ಲಿರೋರು ಹಿಂದೂಗಳಲ್ವಾ? ಅಥವಾ ಹಿಂದೂಗಳ ಕೊಲೆ ಮುಸ್ಲಿಮರಿಂದ ಆದ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ ಬರುತ್ತಾ? ಕೊಲೆ ಮಾಡಿದವರು ಯಾರೇ ಆಗಿರ್ಲಿ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಆದ್ರೆ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಹತ್ಯೆಗಳನ್ನ ನೋಡ್ತಿರೋದು ಮಾತ್ರ ದುರಂತವೇ ಸರಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.